ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಬಸ್ಸು. ಇವತ್ತು ನಾವು ಸೆಂಟ್ರಿಂಗ್ ಕೆಲಸಕ್ಕೆ ಅಂತ ಬಂದಿದ್ದೀವಿ. 10 ಅಡಿ ತನಕ ಗೋಡೆನ ಕಟ್ಟಿದ್ದಾರೆ. ಈಗ ಅದ್ರ ಮೇಲ್ಗಡೆ ಸ್ಲಾಬ್ ಹೊಡಿಬೇಕು. ಆ ಸ್ಲಾಬ್ ಹೊಡೆಯೋದು ಹೇಗೆ ಅಂತ ಇವತ್ತಿಂದ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಸೆಂಟ್ರಿಂಗ್ ಕೆಲಸಕ್ಕೆ ಬೇಕಾಗಿರೋಂಥ ಸಾಮಾನುಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಇಲ್ಲಿ ಕಾಣಿಸ್ತಿರೋದಂಥದ್ದು ಸುತ್ತಿಗೆಗಳು ಮತ್ತು ಉಕ್ಕು. ಈ ಉಕ್ಕನ್ನ ಬೈಂಡಿಂಗ್ ವೈರ್ನ ಬೆಂಡ್ ಮಾಡಲಿಕ್ಕೆ ಅಂಥದ್ದು. ಇದು ಲಿವರು 8 mm 6 mm ಲಿವರು. ಇದು ಟೇಪ್ಗಳು, ಇವು ಪಿನ್ಗಳು, ಇದು ರಾಡ್ ಬಿಚ್ಚೋದು. ಮತ್ತು ಇದು 10 mm ಮತ್ತು 12 mm ಲಿವರು. ಇದು ಕ್ರ್ಯಾಂಕ್ ಬೆಂಡಿಂಗು, ವುಡ್ ಕಟ್ಟಿಂಗು ಮತ್ತು ರಾಡ್ ಕಟ್ಟಿಂಗ್ ಮಿಷಿನ್ಗಳು. ಇಲ್ಲಿ ಕಾಣಿಸ್ತಿರೋ ಅಂಥದ್ದು 6 ಇಂಚ್ ಹಲಗೆಗಳು. 6 ಇಂಚ್ ಇರುತ್ತೆ. ಇವು ಉದ್ದ ಎಷ್ಟು ಬೇಕಾದರೂ ಇರ್ಬೋದು. ತುಂಡ ಇದ್ರೂ ನಡೆಯುತ್ತೆ, ಉದ್ದ ಬೇಕು ತುಂಡನೂ ಬೇಕು, ಎರಡೂ ಬೇಕು. ಹಾಗೆ ನೀವು 9 ಇಂಚ್ ಹಲಗೆಗಳು. ಇವು ಕೂಡ ಅಷ್ಟೇ, ಎಷ್ಟು ಉದ್ದ ಬೇಕಾದರೂ ಇರುತ್ತೆ. ನಮಗೆ ಬೇಕಾದಂಗೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು, ಅಂದರೆ ಕಟಿಂಗ್ ಮಾಡಿಕೊಂಡು ನಾವು ಕೆಲಸ ಮಾಡ್ಬೋದು. ಇಲ್ಲಿ ಕಾಣಿಸ್ತಿರೋ ಅಂಥದ್ದು ರನ್ನರ್ಗಳು. 4 ಇಂಚ್ ಅಗಲ 2 ಇಂಚ್ ದಪ್ಪ ಇರುವಂತಹ ರನ್ನರ್ಗಳು. ಹಾಗೆಯೇ 12 ಅಡಿ 11 ಅಡಿ 10 ಅಡಿ ನಮಗೆ ಬೇಕಾದಂಥ ಉದ್ದದ ಕಂಬಗಳು. ಇವಾಗ ನಮಗೆ ಬೇಕಾಗಿರೋ ಅಂಥದ್ದು 10 ಅಡಿಗೆ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. 10 ಅಡಿಗೆ ತಗಡು ಶೀಟ್ಗಳು ಮೇಲ್ಗಡೆ ಹಾಸಲಿಕ್ಕೆ. ಇದರಲ್ಲಿ 3 ಇಂಚ್ ಅಗಲದ್ದು, 6 ಅಡಿ ಉದ್ದ ಮತ್ತು 2 ಇಂಚ್ ಅಗಲದ್ದು. ಇವುಗಳನ್ನ ಲಾಪ ಅಂತ ಕರೀತಾರೆ, ಅಂದರೆ ಹಲಗೆಗಳನ್ನ ಜಾಯಿಂಟ್ ಮಾಡ್ಕೊಳ್ಳೋಕ್ಕೆ. ಮಧ್ಯದಲ್ಲಿ ಜಾಯಿಂಟಿಂಗ್, ಅದಕ್ಕೋಸ್ಕರ ಇದನ್ನು ಲಾಪಗಳು ಅಂತ ಕರೀತಾರೆ. ಹಾಗೆಯೇ ಇದು ರೀಪರ್ಗಳು ಮೇಲ್ಗಡೆ ಹಾಸಲಿಕ್ಕೆ, ಅಂದರೆ ಶೀಟ್ ಹಾಸಬೇಕು ಅಂದರೆ ಮೇಲ್ಗಡೆ ರೀಪರ್ ಹಾಸಲೇಬೇಕು. ಇಷ್ಟೆಲ್ಲವೂ ಕೂಡ ಸೆಂಟ್ರಿಂಗ್ ಕೆಲಸಕ್ಕೆ ಮುಖ್ಯವಾಗಿ ಬೇಕಾಗಿದ್ದಂಥ ಸಾಮಾನುಗಳು. ಇವು ಕೂಡ ಇದು ಟಿ-ಮೋಟು, ಇದನ್ನು ನಾವೇ ರೆಡಿ ಮಾಡಬೇಕು. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋಂಥ ಸಣ್ಣ ಕಂಬಗಳನ್ನ ಕುಟ್ಟಿ ಕಂಬಗಳಂತ ಕರೀತಾರೆ. ಇವೆಲ್ಲವೂ ಇಂಪಾರ್ಟೆಂಟು. ಮೊದಲಿವಾಗ ಪಿಲ್ಲರ್ ಕಾಂಕ್ರೀಟ್ ಹಾಕಬೇಕು. ಪ್ರತಿಯೊಂದು ಹಾಕಿರೋದು ಕಾಣಿಸ್ತಾ ನೋಡಿ. ಓಕೆ, ಮೊದಲು ರಾಡ್ ಕಟ್ಟಬೇಕು. ಇವಾಗ ರಾಡನ್ನ ಕಟ್ತಿದ್ದಾರೆ, ಏಕೆಂದರೆ ಅದನ್ನು ಗೋಡೆ ಲೆವೆಲ್ಗೆ ಫಿಲ್ ಮಾಡಬೇಕು ಕಾಂಕ್ರೀಟ್ ಹಾಕಿ. ಹಾಗಾಗಿ ಇವಾಗ ರಾಡ್ ಕಟ್ತಿದ್ದಾರೆ ನೋಡಿ. ಉಕ್ಕು ಆವಾಗಲೇ ಹೇಳಿದ್ನಲ್ಲ, ಬೈಂಡಿಂಗ್ ವೈರ್ ಕಟ್ ಮಾಡೋಕ್ಕೆ ಅಂತ ಆವಾಗಲೇ ಹೇಳಿದ್ನ. ಬೈಂಡಿಂಗ್ ವೈರ್ನ ಕಟ್ಟೋಕ್ಕೆ ಅಂತ ಆವಾಗಲೇ ಹೇಳಿದ್ನಲ್ಲ. ಉಕ್ಕು ನೋಡಿ ಇದೇ ಥರ ಯೂಸ್ ಆಗುತ್ತೆ ಅದು. ಇವಾಗ ರಾಡ್ಗಳನ್ನ 4 ನೋಡಿ. ಇವಾಗ ರವೆಯನ್ನು ಇಟ್ಕೊಂಡಿರೋಂಥದ್ದು ಲಾಪ. ಆ ಲಾಪದ ಮೂಲಕ 2 ಹಲಗೆಗಳನ್ನ ಜಾಯಿಂಟ್ ಮಾಡಿ, ಅಲ್ಲ ಆವಾಗಲೇ ತೋರಿಸಿದ್ನಲ್ಲ ಆ ಪಿಲ್ಲರ್ಗೆ ಬಾಕ್ಸ್ಗಳನ್ನ ರೆಡಿ ಮಾಡಬೇಕು. 2 ಇಂಚು ಮೊಳೆ ತಗೊಂಡು ಬಾಕ್ಸ್ಗಳನ್ನ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಬೇರೆ ದೇಶದವರು ನೋಡ್ತಾರೆ ಕರೆಗಳನ್ನು. ಬಾಕ್ಸ್ ರೆಡಿ ಆಗ್ತಾ ಇದೆ, ಅಂದರೆ ಹಲಗೆಗಳನ್ನ ಜಾಯಿಂಟ್ ಮಾಡಿದ್ದಾರೆ. ಅದರಲ್ಲಿ ಇವಾಗ ಮೂಲೆ ಬಾಕ್ಸ್ ಮಾಡ್ತಾ ಇರೋದು. ಮೂಲೆ ಬಾಕ್ಸ್ ಮಾಡಬೇಕಾದ್ರೆ ಒಂದ್ರ ಮೇಲೆ ಒಂದು ಹೀಗಿಟ್ಟು ಸಮವಾಗಿರಬೇಕು, ಕೆಳಗಡೆ ಬಾಟಮ್ ಕೂಡ ಸಮವಾಗಿರಬೇಕು. ಅದನ್ನು ಮೊಳೆಗಳ ಮೂಲಕ ಜಾಯಿಂಟ್ ಮಾಡ್ಕೋಬೇಕು.
ಬಾಕ್ಸ್ಗಳೆಲ್ಲನೂ ಹಾಕಾಗಿದೆ. ಮಧ್ಯದಿಲ್ಲದಂಥ ಬಾಕ್ಸ್ಗಳಿಗೆ ಎರಡೆರಡು ಹಲ್ಗೆಗಳು ಸಾಕು. ಇವಾಗ ಯಾರೂ ಇಲ್ಲದೆ ಇರೋದಕ್ಕೆ ನಾವೇ ಇಬ್ಬರೇ ಮಾಡ್ತಾಯಿದ್ದೀವಿ. ಇವಾಗ ರವೀಣ ಬಂದು ಅದಕ್ಕೆ ಹೊಡಿತಾರೆ. ಕಾಂಕ್ರೀಟ್ ಹಣಿ ತೊಗೊಂಡು ಆ ಹಲ್ಗೆಗಳನ್ನ ಜಾಯಿನ್ ಮಾಡ್ಕೋಬೇಕು. 3 ಇಂಚ್ ಇರೋದ್ರಿಂದ ಕಾಂಕ್ರೀಟ್ ಹಣಿಗಳು ಗೋಡೆ ತನಕ ಹೋಗುತ್ತೆ. 2 ಇಂಚ್ ಮೊಳೆಯಲ್ಲಿ ಹೊಡೆಯೋಕ್ಕಾಗಲ್ಲ ಅದನ್ನು. 3 ಇಂಚ್ ಹಣಿ ಆದರೆ ಗೋಡೆನ ಹೋಲ್ ಮಾಡ್ಕೊಂಡು ಹೋಗುತ್ತೆ. ಅದಾದಮೇಲೆ ಕೆಳಗಡೆ ಬೈಂಡಿಂಗ್ ವೈರ್ಗಳನ್ನ ಬಿಟ್ಟಿರಬೇಕು ಕಬ್ಬಿಣದಿಂದ. ಅದನ್ನು ಲಾಕ್ ಮಾಡಬೇಕು, ಯಾಕೆಂದರೆ ಅದು ಮೊಳೆ ಸಾಕಾಗಲ್ಲ. ಕಾಂಕ್ರೀಟ್ ಹಾಕಿದಾಗ ಬಿದ್ದೋಗುತ್ತೆ. ಹಾಗಾಗಿ ಬೈಂಡಿಂಗ್ ವೈರ್ ತಗೊಂಡು ರಾಡಿಂದ ತಗೊಂಡಂಥ ಕೆಳಗಡೆ ಬೈಂಡಿಂಗ್ ವೈರ್ನ ಆ ಬಾಕ್ಸ್ಗೆ ಲಾಕ್ ಮಾಡಬೇಕು. ಲಾಕ್ ಆದರೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಅದಾದಮೇಲೆ ಈ ಕಡೆ ಪ್ಯಾಕಿಂಗ್ ಮಾಡಬೇಕು, ಯಾಕೆಂದರೆ ಇಲ್ಲಿಗೆ ಬಾಕ್ಸ್ ಹೊಡೆಯೋಕ್ಕಾಗಲ್ಲ. ಇಲ್ಲಿ ಕಾಣಿಸ್ತಿರೋಂಥ ಮೂಲೆಗೆ ಅಲ್ಲಿಗೆ ಒಂದು ನೇರವಾಗಿರೋಂಥ ಹಲ್ಗೆ ತಗೊಂಡು ಅದನ್ನು ಮುಚ್ಚಬೇಕು.